ಇವತ್ತು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಾಲು ಹಣ್ಣು ಹಂಪಲು ಹಂಚಿದ್ರಲ್ಲ, ಏನು ವಿಶೇಷತೆ ಅನ್ನೋದು? ಸರ್, ಇವತ್ತಿನ ದಿವಸದಲ್ಲಿ ನನ್ನ ಹುಟ್ಟುಹಬ್ಬ ಇರೋದ್ರ ಪ್ರಯುಕ್ತದಿಂದ ನಾನು ಪ್ರತಿ ವರ್ಷ, ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷ 5 ವರ್ಷಗಳಿಂದ ನಾನು ರಾಜಘಟ್ಟದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾದಾಗಿಂದ 5 ವರ್ಷದಿಂದ ಸ್ವತಃ ಈ ಆಸ್ಪತ್ರೆಯಲ್ಲಿ ಹಣ್ಣು ಹಂಪನ್ನು ಹಂಚಿಕೊಂಡು ಬಂದು ಪ್ರತಿ ವರ್ಷ ನಾನು ಈ ಬಡ ರೋಗಿಗಳು ಅಥವಾ ಬರ್ತಕ್ಕಂಥ ಪೇಷಂಟ್ಗಳಿಗೆ ಉಚಿತವಾಗಿ ನಾನು ನನ್ನ ಹುಟ್ಟುಹಬ್ಬವನ್ನು ಅಲ್ಲಿ ಇಲ್ಲಿ ಆಚರಣೆ ಮಾಡೋ ಬದಲು ಬಂದು ಪ್ರತಿ ವರ್ಷವೂ ಈ ಆಸ್ಪತ್ರೆಯಲ್ಲಿ ಎಲ್ಲಿ ದುಡ್ಡು ಖರ್ಚು ಇದು ಮಾಡಿದಿರ ಈ ಬಡ ರೋಗಿಗಳು ಅಲ್ಲಿ ಇಲ್ಲಿ ಅವರ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋಕ್ಕೆ ನನ್ನ ಸ್ನೇಹಿತರು ಬದಲು ಅಣ್ಣ ತಮ್ಮಂದಿರು ಇದು ನಮ್ಮ ರಿಯಲ್ ಎಸ್ಟೇಟ್ ಅನ್ವಿತ್ ಎಂಟರ್ಪ್ರೈಸಸ್ ಆಫೀಸ್ ಇರೋದ್ರಿಂದ ಆಫೀಸ್ ವತಿಯಿಂದ ಪ್ರತಿ ವರ್ಷ ಸಹ ನಾನು ಬಂದು ಈ ಬಡ ರೋಗಿಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಇದನ್ನ ಮುಗಿಸ್ಕೊಂಡು ಈ ನಮ್ಮ ಶ್ರೀ ರಾಜಘಟ್ಟದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಮಕ್ಕಳಿಗೆ SLC PU ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ. ಮತ್ತು ಬಡ ರೋಗಿಗಳು ಅವರಿಗೆ ರಕ್ತ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ, ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ. ಎಲ್ಲರಿಗೂ ಸುತ್ತಮುತ್ತ ಹಳ್ಳಿಯವರು, ನಮ್ಮ ರಾಜಘಟ್ಟ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿ ಇರ್ತಕ್ಕಂಥ ಎಲ್ಲ ಬರೋರು ಇಂಥ ಸ್ವಲ್ಪ ಅಂತವರು ಎಲ್ಲ ಬಂದು ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲ ಪೇಷಂಟ್ಗಳು ತೋರಿಸೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಹುಟ್ಟುಹಬ್ಬವನ್ನು ಅಲ್ಲಿ ಆಚರಿಸ್ಕೊತಾ ಇದ್ದೀವಿ. ಈ ಎಲ್ಲ ಜನ ನಮ್ಮ ಆಫೀಸ್ ವತಿಯಿಂದ ರಿಯಲ್ ಎಸ್ಟೇಟ್ ಅಣ್ಣ ತಮ್ಮಂದಿರು ಎಲ್ಲರ ಜೊತೆ ನಾನು ಒಬ್ಬ ಸಹ ಮಾಡ್ತಾ ಇದ್ದು ಎಲ್ಲ ಬಂಧುಗಳು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದು ನನ್ನ ಬರ್ತಡೇ ಅಲ್ಲ, ಎಲ್ಲರ ಬರ್ತಡೇನೂ ಯಶಸ್ವಿಯನ್ನು ಗೊಳಿಸಬೇಕು. ಎಲ್ಲರೂ ಸೇರಿ ಇದನ್ನು ಉದ್ದೇಶಪೂರ್ವಕವಾಗಿ ನೀವು ಸಹ ಮಾಧ್ಯಮಿತರೆಲ್ಲ ಸಹಕರಿಸಿ ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ವಿನಂತಿ. ಯುವ ನಾಯಕರು, ಯುವಕರ ಕಣ್ಮಣಿ ಆದಂಥ ಎ ಶಿವಕುಮಾರ್ ನಮ್ಮ ರಾಜಘಟ್ಟ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಇದುವರೆಗೂ ಸಹ ಪ್ರತಿ ವರ್ಷ ಹುಟ್ಟುಹಬ್ಬದಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಹಣ್ಣು ಹಂಪಲು ವಿತರಿಸ್ತಾರೆ. ಮತ್ತು ಈ ವರ್ಷ ಅದರಲ್ಲೂ ವಿಶೇಷವಾಗಿ ಅನ್ವಿತ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಏನು ರಿಯಲ್ ಎಸ್ಟೇಟ್ ಏಜೆನ್ಸಿ ಇದೆ, ಅವರ ವತಿಯಿಂದ ನಮ್ಮ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 80% ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಬ್ಬ ಯುವಕನಾಗಿ ನಮ್ಮ ಶಿವಕುಮಾರ್ ನನ್ನ ಆತ್ಮೀಯ, ಸುಮಾರು ವರ್ಷ ನನ್ನ ಜೊತೆ ಬೆಳ್ಕೊಂಡು ಬಂದಿದ್ದೇನೆ. ಈ ಒಂದು ಯುವಕ ಇವತ್ತು ನಿಜವಾಗ್ಲೂ ಸಮಾಜದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಸುಮಾರು ನೋಡಿದ್ವಿ ನಾವು. ದುಂದು ವೆಚ್ಚ ಮಾಡ್ತಾರೆ, ಮದ್ಯಪಾನ, ಇನ್ನೊಂದು ಮತ್ತೊಂದು ಮಾಂಸಾಹಾರಿ, ಇಂಥ ಒಂದು ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡಿ ಹಾಳು ಮಾಡ್ಕೊಳ್ಳೋದು ನೋಡಿದರೆ. ಆದರೆ ಶಿವಕುಮಾರ್ ಆಗಲ್ಲ, ಬಡವರ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ 80% ಹೆಚ್ಚು ಅಂಕ ಪಡೆದವರಿಗೆ ಈ ದಿನ ರಾಜಘಟ್ಟ ಮಾರುತಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಭಗವಂತ ನಮ್ಮ ಶಿವಕುಮಾರ್ಗೆ ಉಚಿತ ಆರೋಗ್ಯ ಆಕಾಶ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಶಿವಕುಮಾರ್ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ ಭಗವಂತ ಅವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಅನುಕೂಲ ಕೊಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ. ಶಿವಕುಮಾರ್ ಹುಟ್ಟುಹಬ್ಬದಂದು ಈ ಒಂದು ಹಾಸ್ಪಿಟಲಲ್ಲಿ ಬಡವರಿಗೆ ಉಚಿತವಾಗಿ ಹಾಲು, ಹಣ್ಣು, ಬಿಸ್ಕೆಟ್ ಮತ್ತು ಹಣ್ಣುಗಳನ್ನೆಲ್ಲ ಹಂಚಿದ್ದೀವಿ. ಮತ್ತು ಆಮೇಲೆ ಈಗ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು. ನಾನು ಎಲ್ಲರಲ್ಲಿ ಕಳಕಳಿ